ಅದರಂತೆ ಆ ಹೆಣ್ಮಗಳು ಈ ಎಷ್ಟು ಕೇಸ್ ಅದಾವ ಏನೋ ಅದ ಲೆಕ್ಕನೇ ಸಿಗೋಲ್ತು ಅಷ್ಟೇ. ಬೇರೆ ಬೇರೆ ಸ್ಟೇಷನ್ ಒಳಗೆ ಅದಾವೆ, ಕಿಡ್ನ್ಯಾಪಿಂದ ಹಿಡ್ಕೊಂಡು ಎಲ್ಲ ಅದಾವ ಆ ಹೆಣ್ಮಗಳು. ಪೊಲೀಸರಿಗೆ ಕಡ್ದಾಳ ಬೇಕಂತ ಮಾಡಿದ್ದು, ಅದ್ರ ಬಗ್ಗೆ ತನಿಖೆ ಆಗಬೇಕು. ನಾವು ಏನು ಒರಿಜಿನಲ್ ಕ್ಲಿಪ್ಸ್ ಇದ್ದಾವೋ ಅವು ತಾನೇ ಬಟ್ಟೆ ಹರ್ಕೊಂಡಿದ್ದು, ಅದು ಆಲ್ರೆಡಿ ಸ್ಟೇಷನಿಗೆ ಸಬ್ಮಿಟ್ ಮಾಡಿದ್ದಾರೆ. ಆಫ್ಟರ್ ಸಮ್ ಲೀಗಲ್ ಇದೆ ಅವನು ಹೊರಗೆ ಬೀಳ್ತಾವೆ. ಯಾಕಂದ್ರೆ CMಗೂ ತೋರಿಸಿದ್ದಾರೆ, ಅದನ್ನು ನಮ್ಮ ಉಸ್ತುವಾರಿ ಸಚಿವರಿಗೂ ತೋರಿಸಿದ್ದಾರೆ. ಮೇಯರ್ ಆ್ಯಂಡ್ ಡೆಪ್ಟಿ ಮೇಯರ್ ಅವರು ಪ್ರಥಮ ಪ್ರಜೆ ನಮ್ಮ ಹುಬ್ಬಳ್ಳಿ ಧಾರವಾಡದು. ಅವರು ಈ ರೀತಿ ಬಂದು ಅವರು ಈ ರೀತಿ ಗುಂಡಾವರ್ತನೆ ಮಾಡ್ತಿದ್ದಾರೆ ಅಂದ್ರೆ ಅದು ಕರೆನ ಅಗದಿ ಅಸಹ್ಯಕರ ಆದ ಘಟನೆ. ನಮ್ಮ ಇಂದಿರಾ ಗಾಂಧಿ ಕಾಲದಿಂದಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೌರವ ಐತೆ ಸರ್ ಎಲ್ಲ ಲೇಡೀಸಿಗೂ. ಆದರೆ ಇವರು BJP ಕಾರ್ಯಕರ್ತರು ಏನು ಮಾಡ್ತಾರೆ, ಬಟ್ಟೆಯನ್ನು ಹರ್ಕೊಂಡು ನಮ್ಮ ಸುವರ್ಣ ಮೇಡಮ್ ಮೇಲೆ ಅವಹೇಳನಕಾರಿ ಮಾತುಗಳನ್ನಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಸುಜಾತ ಹಂಡಿ ಅವರು ಏನಿದ್ದಾರೆ, ಮೊದಲಿಂದನೇ ಅವ್ರ ಮೇಲೆ ಹಲವಾರು ಕೇಸುಗಳಿವೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಸಹ ಇದೆ. ಅವರು ಬೇಕು ಅಂತಾನೆ ಅಂದರೆ ಅವ್ರ ಮೇಲೆ ಅವ್ರನ್ನ ಪೊಲೀಸರು ಬಂಧಿಸಲಿಕ್ಕೆ ಹೋದಾಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತ ತಮ್ಮ ಬಟ್ಟೆನ ತಾವೇ ಹರ್ಕೊಂಡು ಅದನ್ನು ಪೊಲೀಸರ ಮೇಲೆ ಹಾಕಿದ್ದಾರೆ. FIR ತೊಗೊಳ್ಬೇಕಂತೇಳಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರಿಗೆ ಇವತ್ತು FIR ಹಾಕಲಿಕ್ಕೆ ಒಂದು ಒತ್ತಡ ಮಾಡುವಂಥದ್ದು, ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಮಾಡುವಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಪಿತೂರಿ ಅಂತ ಹೇಳಿ ಹೌದಾ. ಈಗ BLO ತನ್ನ ಕೆಲಸ ಮಾಡ್ತಿರ್ತಾನೆ. ಸೊ BLO ತನ್ನ ಕೆಲಸ ಮಾಡ್ಬೇಕಾದ್ರೆ ಇವರು ಹಿಂದೆ ಯಾಕೆ ಹೋಗಬೇಕು ಅಂದು, ಮತ್ತು ನೀವು ಟಾರ್ಗೆಟೆಡ್ಲಿ ಯಾಕೆ ಹೋಗಬೇಕು? ಇದು ನೋಡಿರಿ, ಸರ್ಕಾರಕ್ಕೆ ಎಷ್ಟು ಅವಮಾನ, ಪೊಲೀಸಿಗೆ ಎಷ್ಟು ಅವಮಾನ. ಅಂದ್ರೆ ನಿಮ್ಮ ಕಾರ್ಯಕರ್ತರು ಎಷ್ಟು ಎಕ್ಸ್ಪರ್ಟ್ ಅದಾರ. ಈ ವಿಡಿಯೋ ಏನಾದರೂ ಬಿಚ್ಚಿರಲಿಲ್ಲ ಅಂದ್ರೆ ಪೊಲೀಸರ ಮೇಲೂ ಎಂಥ ದೊಡ್ಡ ಒಂದು ಕಳಂಕ ಬರ್ತಿತ್ತು, ಸರ್ಕಾರದ ಮೇಲೆ ಎಂಥ ಒಂದು ಕಳಂಕ ಬರ್ತಿತ್ತು. ಯಾವ ಲೆವೆಲ್ ರಾಜಕಾರಣ ಮಾಡಕ್ತೀರಿ? ದೇವ್ರನ್ನೂ ಬಿಟ್ಟಿಲ್ಲ, ಇದ್ರನ್ನೂ ಬಿಟ್ಟಿಲ್ಲ, ಜಾತಿ ಬಿಟ್ಟಿಲ್ಲ, ಧರ್ಮ ಬಿಟ್ಟಿಲ್ಲ, ಪಂಥ ಬಿಟ್ಟಿಲ್ಲ. ಈಗ ಇದನ್ನು ಇಷ್ಟು ಕೆಳಮಟ್ಟಕ್ಕೆ ನಿಮ್ಗೆ ಹಪಾಹಪಿನ ತಮಗೆ ಗೊತ್ತಿದೆ ಯಾವ ಮೇಲೆ ಏನು ಮಾಡ್ಯಾಳ ಅಕ್ಕಿ ಹಿನ್ನೆಲೆ ತಮಗೆ ಗೊತ್ತೈತಿ. ಸಬ್ಜೆಕ್ಟ್ ಈಗ ನಾವು ಮನವಿ ಮಾಡಿದ್ದು BJP ಅವ್ರು ನಿನ್ನೆ ಬಂದು ಸ್ವಲ್ಪ ಇಲ್ಲಿ ಧರಣಿ ಅಂತಿರೋ, ಗುಂಡಾವರ್ತನೆ ಅಂತಿರೋ ಏನೇನೋ MLA ಅವರು ಸೇರಿ ಬಂದಿದ್ರು, ತೆಂಗಿನಕಾಯಿ ಅವರು. ಆ ಒಂದು ಒತ್ತಡಕ್ಕೆ ಒಂದು FIR ಮಾಡ್ಕೊಂಡಾರ. ಅದನ್ನು ಕುಲಂಕಷವಾಗಿ ಚೆಕ್ ಮಾಡಿರಿ, ಸುಮ್ಮನೆ ಒತ್ತಡಕ್ಕೆ ಇದು ಮಾಡೋದು ಬೇಡ ಅನ್ನೋದು ಒಂದು ಸುವರ್ಣ ಕಲ್ಕುಂಟ್ಲ ನಮ್ಮ ಕಾರ್ಪೊರೇಟರ್ ಮೇಲೆ ಮಾಡಿದ್ದಾರೆ. ಮತ್ತು ಈ ಮೊದಲು ಈ 3 ದಿನದ ಹಿಂದೆ ಏನು ಇನ್ಸಿಡೆಂಟ್ ಆಗಿದೆ ಅದರಲ್ಲಿ 6 ಜನರ ಮೇಲೆ FIR ಆಗಿದೆ. ಪೇಷಂಟ್ ಈಗ ಇನ್ನೂ ಪ್ರಶಾಂತನವ್ರು ಇನ್ನೂ ಹಾಸ್ಪಿಟಲ್ನಲ್ಲಿ ಇದ್ದಾನೆ, KMCನಲ್ಲಿ ಈಗಲೂ ಇದ್ದಾನೆ. ಅವಾಗ ಇದು ಯೂರಿನ್ ಪಾಸ್ ಆಗುವಾಗ ಸಹಿತ ಬ್ಲಡ್ ಹೋಗ್ತಾ ಇದೆ. ಈ ಅವನ ಸಮಸ್ಯೆ ಇದೆ. ಅಂಥದ್ದು 6 ಜನರ ಮೇಲೆ ಕಂಪ್ಲೇಂಟ್ ಆದರೂ ಸಹಿತ ಒಬ್ಬರನ್ನ ತೊಗೊಂಡು ಹೋಗೋದಕ್ಕೆ ಇಷ್ಟು ಹರಸಾಹಸ ಆಗಿಬಿಡ್ತು. ಆ ಹೆಣ್ಮಗಳು ಸುಮ್ಮನೆ ಏನೇನೋ ನಾಟಕ ಮಾಡಿ ಪೊಲೀಸರನ್ನ ಕಡಿದು ಇಷ್ಟೆಲ್ಲ ಮಾಡಿದರೂ ಸಹಿತ ಅದನ್ನೇ ಹೈಲೈಟ್ ಮಾಡ್ಕೊಂಡು ಇನ್ನು 5 ಜನ ಅರೆಸ್ಟ್ ಮಾಡ್ತಾ ಇಲ್ಲ. ಆ 5 ಜನನೂ ಅರೆಸ್ಟ್ ಆಗಬೇಕು. ವಿಡಿಯೋ ಎವಿಡೆನ್ಸು ಸಹಿತ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಈಗ ಇವ್ರ ಫೋನ್ನಲ್ಲಿದೆ, ರಜತ್ ಫೋನ್ನಲ್ಲೇ ಇದೆ, ಅದನ್ನು ಸಹಿತ ವಿಡಿಯೋ ಎವಿಡೆನ್ಸು ಕೊಟ್ಟಿದ್ದೀವಿ. ಆಮೇಲೆ ಅದೇ ಒತ್ತಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅಲ್ತಾಫ್ ಅವರು ನಾವು ಅದೇ ಒಂದು ರೀಸನ್ ಇಟ್ಕೊಂಡು ಈ ಒಂದು ಇದರಲ್ಲಿ ಬಂದಿದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಇಷ್ಟು ಅನ್ಯಾಯ ಆಗುವಾಗ ನಾವು ಸಹಿತ ಅವ್ರಿಗಾಗಿ ಬರಬೇಕಾಕೈತಿ. ನಾವು ಬಂದೀವಿ, ನ್ಯಾಯಯುತವಾಗಿ ನಮ್ಮ ಬೇಡಿಕೆ ಇದೆ. ಇನ್ನು 5 ಜನನ ಅರೆಸ್ಟ್ ಮಾಡಬೇಕು, ಅವರಿಗೆ ತಕ್ಕ ಒಂದು ಶಿಕ್ಷೆ ಆಗಬೇಕು, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಅದರಂತೆ ಆ ಹೆಣ್ಮಗಳು ಈ ಎಷ್ಟು ಕೇಸ್ ಅದಾವ ಏನೋ ಅದ ಲೆಕ್ಕನೇ ಸಿಗೋಲ್ತು ಅಷ್ಟೇ. ಬೇರೆ ಬೇರೆ ಸ್ಟೇಷನ್ ಒಳಗೆ ಅದಾವೆ, ಕಿಡ್ನ್ಯಾಪಿಂದ ಹಿಡ್ಕೊಂಡು ಎಲ್ಲ ಅದಾವ ಆ ಹೆಣ್ಮಗಳು. ಪೊಲೀಸರಿಗೆ ಕಡ್ದಾಳ. ಅಂಥದ್ರಲ್ಲಿ ದಯವಿಟ್ಟು ತಮ್ಮನ್ನು ಕೈ ಮುಗಿದು ಕೇಳ್ಕೊತೀವಿ, ಅಂಥವ್ರಿಗೆ ನಾವು ಒಂದು ಹೀರೋಯಿಕ್ ಇದನ್ನು ಇಮೇಜ್ ಕೊಡೋದು ಬೇಡ. ದಯವಿಟ್ಟು ತಾವೇ ಬಟ್ಟೆ ಹರ್ಕೊಂಡು ಇಂಥದ್ದೆಲ್ಲ ಮಾಡಿದಾಗ ದಯವಿಟ್ಟು ಆ ಹೆಣ್ಮಗಳಿಗೆ ತಕ್ಕ ಶಾಸ್ತ್ರಿ ಆಗಬೇಕು. ನಮ್ಮ ಕಡೆ ವಿಡಿಯೋ ಐತಿ, ತಾನೇ ಬಿಚ್ಕೊಂಡ ಲೇಡಿ ಪೊಲೀಸ್ ಇದಾರೆ, ಅವರೇ ಸಿಡಿ ಐತಿ, ವಿಡಿಯೋ ಐತಿ, ತಾನೇ ಬಿಚ್ಕೊಂಡ್ ಆಯ್ತಾ ಅಕ್ಕಿ. ನಾವು ಮಾಡ್ತೀವಿ, ಈಗ ಕೊಟ್ಟಿವಿ, ನಾವು ಪೊಲೀಸ್ ಕೊಟ್ಟಿವಿ. ನಿನ್ನೆ ಕೆಲವು ಮೀಡಿಯಾನೇ ನೀವು ತರ್ಸಾಕ್ತಿರ್ಲ, ಅಕ್ಕಿ ಅರ್ಬಿ ನೀವು ತರ್ಸಾಕ್ತಿರ್ಲ. ನಮ್ ಕಡೆ ವಿಡಿಯೋ ಇದೆ. ಅವಳ ಯಾವ ಇದ್ರ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾಳೆ ಅದನ್ನೇ ಮಾಡ್ಲಿ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಆಮೇಲೆ ಈಗ ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ, ನಾ ಪೊಲೀಸರಿಗೆ ವಿರೋಧ ಮಾಡಿ ದುಗಿಸ್ತೀನೋ ಅಥವಾ ನಾನು ಅರೆಸ್ಟ್ ಮಾಡಿಕ್ ಬಂದ್ರೆ ನಾವು ಹೋಗ್ಬೇಕಾಕೈತಿ. ಅದನ್ನು ವಿರೋಧ ಮಾಡುವ ಇದು ಕಾನೂನಲ್ಲಿ ನಮಗಿಲ್ಲ. ನ್ಯಾಯಯುತವಾಗಿ ಮಾಡಿ ಅವ್ರು ಬಂದು ಇಲ್ಲಿ ಗುಂಡಾವರ್ತನೆ ಮಾಡಿದ್ದಕ್ಕೆ ಪ್ರೆಷರಿಗೆ ನೀವು ಒಳಪಡಬೇಡ್ರಿ ಅಂತ ಹೇಳ್ತಾ ಇದೀವಿ. ಅವ್ರ ತರ ಇಲ್ಲಿ ಗುಂಡಾಗಿರಿ ಮಾಡ್ತಾ ಇಲ್ಲ. ಅವ್ರು ಬಂದು ನಿನ್ನೆ ಯಾವ ರೀತಿ ಮಾಡ್ಯಾರ, ಅವ್ರು ಏನ್ ನಿನ್ನೆ ಬಂದು ಯಾವ ರೀತಿ ಮಾಡ್ಯಾರ ಆ ರೀತಿ ನಾವು ಮಾಡ್ತಾ ಇಲ್ಲ. ಪೊಲೀಸರಿಗೆ ಇಷ್ಟೇ ಹೇಳ್ತಾ ಇದೀವಿ, ನ್ಯಾಯಯುತವಾಗಿ ಏನೈತೆ ಅದನ್ನ ಮಾಡ್ರಿ. ಪ್ರೂಫ್ ಏನೈತಿ, ನಮ್ಮ ಹತ್ರ ಒಂದು ವಿಡಿಯೋ ಎವಿಡೆನ್ಸ್ ಇತ್ತು, ಅದನ್ನ ನಾವು ಕೊಟ್ಟಿದ್ದೀವಿ. ಇದು ಅಹಿತಕರ ಘಟನೆ ನಡೀಬಾರ್ದಾಗಿತ್ತು.
ನಡೆದಿದೆ. ಫಸ್ಟ್ ಆಫ್ ಆಲ್ ಇದು ಅಹಿತಕರ ಘಟನೆ. ಯಾವ ಹೆಣ್ಮಕ್ಳಿಗೆ ಯಾವ ಪಕ್ಷ ಭೇದ ಮರೆತು ನಾವು ಇಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂತ ಎಲ್ಲ ಕಡೆ ನಮ್ಮದು ಕೂಗಿರುತ್ತೆ, ಅದಾಗೈತಿ. ಬಟ್ ಗ್ರೌಂಡ್ ಬೇಸ್ ಮೇಲೆ ರಿಯಾಲಿಟಿ ಏನೈತಿ ಅಂತ ನೋಡಬೇಕು. ಯಾರು ಹೌದು ಮಹಿಳೆ, ದಲಿತ ಮಹಿಳೆ, ನಾನು ಒಬ್ಬಳು ದಲಿತ ಮಹಿಳೆನೇ, ಅದು ಅಲ್ಲಿ ಗ್ರೌಂಡ್ ಲೆವೆಲ್ನಾಗ ಏನಾಗಿದೆ, ಅವಳು ತಾನೇನು ಬಟ್ಟೆ ಹರ್ಕೊಂಡಿದ್ದಾಳು, ಅದೇನು ಪೊಲೀಸ್ ಸ್ಟೇಷನ್ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ಪೊಲೀಸ್ ಸೀನಿಯರ್ಸ್ ಆಗಲಿ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಲಿ ಯಾರು ಈ ರೀತಿ ಆ ಹೆಣ್ಮಕ್ಳಿಗೂ ಮಾಡೋದಿಲ್ಲ. ಎಸ್ಪೆಷಲಿ ನಮ್ಮ ಕರ್ನಾಟಕದಾಗಂತೂ ಆ ನಡತೆನೇ ಇಲ್ಲ. ಯಾವತ್ತು ಯಾವ ಗೌರ್ಮೆಂಟ್ ಇದ್ರೂ ಹೆಣ್ಮಕ್ಳಿಗೆ ಆಗಿಲ್ಲ. ಬಟ್ ಅದು ಬೇಕಂತ ಮಾಡಿದ್ದು, ಅದ್ರ ಬಗ್ಗೆ ತನಿಖೆ ಆಗಬೇಕು. ನಾವು ಏನು ಒರಿಜಿನಲ್ ಕ್ಲಿಪ್ಸ್ ಇದ್ದಾವೋ ಅವು ತಾನೇ ಬಟ್ಟೆ ಹರ್ಕೊಂಡಿದ್ದು, ಅದು ಆಲ್ರೆಡಿ ಸ್ಟೇಷನಿಗೆ ಸಬ್ಮಿಟ್ ಮಾಡಿದ್ದಾರೆ. ಆಫ್ಟರ್ ಸಮ್ ಲೀಗಲ್ ಅವನು ಹೊರಗೆ ಬೀಳ್ತಾವೆ. ಯಾಕಂದ್ರೆ CMಗೂ ತೋರಿಸಿದ್ದಾರೆ, ಅದನ್ನು ನಮ್ಮ ಉಸ್ತುವಾರಿ ಸಚಿವರಿಗೂ ತೋರಿಸಿದ್ದಾರೆ. ಸೊ ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ತೋರಿಸಿದ್ದಾರೆ ಅಂದ್ರೆ ಅವ್ರು ಹಂಗೆ ಆಗೇ ರೀತಿ ಏನೂ ಸ್ಟೇಟ್ಮೆಂಟ್ ಕೊಟ್ಟಿರೋಂಗಿಲ್ಲ. ಬಟ್ ನಮಗೆ ಬೇಜಾರಾಗ್ತಿರೋದು ಏನಂದ್ರೆ ಮೇಯರ್ ಆ್ಯಂಡ್ ಡೆಪ್ಟಿ ಮೇಯರ್ ಅವರು ಪ್ರಥಮ ಪ್ರಜೆ ನಮ್ಮ ಹುಬ್ಳಿ ಧಾರವಾಡದು, ಅವರು ಈ ರೀತಿ ಬಂದು ಅವರು ಈ ರೀತಿ ಗುಂಡಾವರ್ತನೆ ಮಾಡ್ತಿದ್ದಾರೆ ಅಂದ್ರೆ ಅದು ಕರೆನ ಅಗದಿ ಅಸಹ್ಯಕರ ಆದ ಘಟನೆ. ಸರ್ ಯಾರಿಗಾದರೂ ಅದನ್ನು ಕಾನೂನುಬದ್ಧವಾಗಿ ಕಾನೂನು ಕ್ರಮವಾಗಿ ಅವ್ರಿಗೆ ಏನು ಅನ್ನೋದು ನ್ಯಾಯ ಸಿಗಲಿ, ಅವ್ರಿಗೆ ಸಿಗಲಿ ಇವರಿಗೆ ಕಾನೂನು ಕ್ರಮವಾಗಲಿ, ಕರೆಕ್ಟ್ ಗುಲಂಕುಷವಾಗಿ ತನಿಖೆ ಆಗಲಿ ಇದ್ರ ಬಗ್ಗೆ. ಹಾಗೆ ಬಿಡಬಾರ್ದು. ಈಗ ಒಂದು 4 ದಿನ ನಾವು ಬರ್ತೀವಿ, ಅವ್ರು ಸ್ಟ್ರೈಕ್ ಮಾಡ್ತಾರೆ, ನಾವು ಸ್ಟ್ರೈಕ್ ಮಾಡ್ತಾರೆ, ಆಗಬಾರ್ದು. ಇದಕ್ಕೊಂದು ಅಂತ್ಯ ಅಂತ ಹಾಡ್ಬೇಕು. ಯಾಕಂದ್ರೆ ಮುಂದೆ ನೆಕ್ಸ್ಟ್ ಯಾರು ಮಾಡೋರ್ಗೂ ಒಂದು ಇದಾಕೈತಿ. ಸೊ ನೀವು ಒಂದೇ ರೀತಿಯಿಂದ ಹೇಳ್ತಿದ್ದೀರಾ, ಪ್ಲೀಸ್ ನನಗೆ ಅಬ್ಜೆಕ್ಷನ್ ಇದೆ ಈ ಮಾತಿಗೆ. ನಿಮ್ಗೆ ಒಂದೇ ರೀತಿಯಿಂದ ಹೇಳ್ತಿದ್ದಾರೆ. ಯಾವ ಮಹಿಳೆಗೆ ತಂದು ಏನು ನನ್ನ ರೆಸ್ಪೆಕ್ಟ್ ಇರಬೇಕಪ್ಪ, ನಾನು ಆ ಮಹಿಳೆ ಯಾವ ರೀತಿನೂ ತಾನಾಗಿ ಹೋಗಿ ಬಸ್ನಾಗ ಅರ್ಬಿ ಹರ್ಕೊಂಡೆ ಸೀರೆ ಹರ್ಕೊಂಡೆ ಮಾಡೋದಿಲ್ಲ. ಸೊ ಆ ಮಹಿಳೆಗೆ ಇಲ್ಲ, ನಂದು ಮಾಡ್ತೀವಿ ಸರ್, ಮಾಡ್ತೀವಿ, ಅದು ಬರ್ತಾವೆ, ಅವು ಮಾಡ್ತೀವಿ. ಸೊ ಯಾರೂ ಈ ರೀತಿ ಅಮಾನವೀಯ ಕೃತ್ಯ ಯಾರೂ ಮಾಡೋಂಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಉಳಿಸ್ಕೋಬೇಕಂದ್ರೆ ನಮಗಿರ್ಬೇಕಂತ ನಾವು ಉಳಿಸ್ಕೋಬೇಕು. ಆಮೇಲೆ ಬೇರೆದವ್ರು ಉಳಿಸ್ತಾರೆ ಅಂದ್ಕೋ. ಮೊದಲೇ ನಮಗ ಇಲ್ಲ ಅಂದ್ರೆ ಮಂದಿ ಅದಕ್ಕೆ ತೆಗಿಯೋಕೆ ನಿಂತಿರ್ತಾರೆ, ತೆಗಿತಾರೆ. ಸಿಂಪಲ್. ಇದು ಮೇನ್ ನಂದು. ನೀವು ಪ್ಲೀಸ್ ಮಹಿಳೆ ಮೇಲೆ ಆಗಿದೆ, ಮಹಿಳೆ ಮೇಲಾಗಿ ಇದು ಈ ಮಾತಿಗೆ ನಂದು ಖಂಡನೆ ಇದೆ. ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿರಿ ಏನಿದೆ. ಆಮೇಲೆ ಪ್ಲೀಸ್ ನೀವು ಮೀಡಿಯಾದವರಿಗೆ ಒಂದು ರಿಕ್ವೆಸ್ಟ್ ಅಂದ್ರೆ ಗ್ರೌಂಡ್ ರಿಯಾಲಿಟಿ ತೋರಿಸ್ರಿ ಅಂತ ಹೇಳಿ ಇಷ್ಟೇ. ಇವತ್ತು ನಾವೆಲ್ಲ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರ ಜೊತೆಗೆ ಹಾಗೂ ನಮ್ಮ ಹುಬ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಅಲ್ತಾಫ್ ಅವ್ರ ಸರ್ ಜೊತೆಗೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಹಿರಿಯ ಸಹೋದರಿ ಆದಂಥ ಸುವರ್ಣ ಅಕ್ಕ ಅವ್ರ ಮೇಲೆ BJP ಕಾರ್ಯಕರ್ತೆಯರು ಅವಹೇಳನಕಾರಿ ಘಟನೆಗಳನ್ನು ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಅವರು ತುಂಬ ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಮಹಿಳೆಯವರು. ಯಾಕಂದರೆ ಎಲ್ಲ ನಾರಿಯರನ್ನು ಕರ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥ ಮಹಿಳೆಯವರು. ಯಾಕಂದರೆ ಇವತ್ತು ಅವ್ರ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಕಾಲದಿಂದನೂ ಇದೆ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಯಾಕಂದರೆ ಎಲ್ಲಿ ನಾರಿಯರನ್ನು ಪೂಜಿಸ್ತೇವೆ ಅಲ್ಲಿ ದೇವತೆಗಳುಂಟು. ಈಗ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವಾರ್ಡ್ ಹಲವಾರು ಬ್ಲಾಕ್ಗಳಿಂದ ಬಂದೀವಿ. ಯಾಕಂದರೆ ನಮ್ಮಲ್ಲೇ ಒಂದು ಮಹಿಳೆಯರಿಗೆ ಒಂದು ಗೌರವವಾದ ಸ್ಥಾನ ಇದೆ. ನಮ್ಮ ಇಂದಿರಾ ಗಾಂಧಿ ಕಾಲದಿಂದಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೌರವ ಐತೆ ಸರ್ ಎಲ್ಲ ಲೇಡೀಸಿಗೂ. ಆದರೆ ಇವರು BJP ಕಾರ್ಯಕರ್ತರು ಏನು ಮಾಡ್ತಾರೆ, ಬಟ್ಟೆಯನ್ನು ಹರ್ಕೊಂಡು ನಮ್ಮ ಸುವರ್ಣ ಮೇಡಮ್ ಮೇಲೆ ಅವಹೇಳನಕಾರಿ ಮಾತುಗಳನ್ನಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಾವೆಲ್ಲರೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಜೊತೆಗೆ ಎಲ್ಲರೂ ಖಂಡಿಸ್ತೇವೆ ಇದನ್ನು. ನಮ್ಮ ಪ್ರಕಾರ ಏನಾಗಬೇಕಂದ್ರೆ ಅವರು ತಮ್ಮ ಇದನ್ನು ತಗೋಬೇಕು ಸರ್. ಯಾಕಂದ್ರೆ ನಮ್ಮ ಸುವರ್ಣ ಮೇಡಮ್ ಆ ಥರ ಮಾಡಿಲ್ಲ ಅಂತ ನಾವು ಹೇಳ್ತೀವಿ. ಓಕೆ ಸರ್. ನನ್ನ ಹೆಸರು ಸರ್. ನಿನ್ನೆ BJP ಅವರು ನಮ್ಮ ಕಾರ್ಪೊರೇಟ್ರು ಸುವರ್ಣ ಕಲ್ಕುಂಟ್ಲ ಅವ್ರ ಮೇಲೆ ಒಂದು ಆರೋಪವನ್ನು ಮಾಡಿ ಬಂದು ಇಲ್ಲಿ ಹೋರಾಟವನ್ನು ಮಾಡಿದ್ರು. ಅದು ಒಂದು ಸುಳ್ಳು ಆರೋಪ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಏನು ಸುಜಾತ ಹಂಡಿಯವರು ಏನಿದ್ದಾರೆ, ಮೊದಲಿಂದನೇ ಅವ್ರ ಮೇಲೆ ಹಲವಾರು ಕೇಸುಗಳಿವೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಸಹ ಇದೆ. ಅವರು ಬೇಕು ಅಂತಾನೆ ಅಂದರೆ ಅವ್ರ ಮೇಲೆ ಅವ್ರನ್ನ ಪೊಲೀಸರು ಬಂಧಿಸಲಿಕ್ಕೆ ಹೋದಾಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತ ತಮ್ಮ ಬಟ್ಟೆನ ತಾವೇ ಹರ್ಕೊಂಡು ಅದನ್ನು ಪೊಲೀಸರ ಮೇಲೆ ಹಾಕಿದ್ದಾರೆ. ಆಮೇಲೆ ಏನು ಮಹಿಳಾ ಸಿಬ್ಬಂದಿಗಳು ಹೋಗಿದ್ರು ಅವ್ರನ್ನ ಬಂಧಿಸಲಿಕ್ಕೆ, ಅವರ ಕೈಯನ್ನು ಕಚ್ಚಿ ಅವ್ರಿಗೂ ಬಡಿದು ಅವ್ರ ಮೇಲೇನೂ ಅವರು ಏನಂದರೆ ಹೊಡೆದಿದ್ದಾರೆ. ಅದೇ ರೀತಿ ಅವ್ರ ಮೇಲೆ ಹಲವಾರು ಕೇಸುಗಳಿವೆ. ಅವ್ರನ್ನ ಬಂಧಿಸ್ಲಿಕ್ಕೆ ಹೋದಾಗ ಅವ್ರು ಈ ಥರ ಮಾಡಬಾರ್ದಾಗಿತ್ತು. ಈಗ ಏನಂದರೆ ಒಂದು ಮಹಿಳೆಯಾಗಿ ಆ ಥರ ತಮ್ಮ ಬಟ್ಟೆನ ತಾವೇ ಬಿಚ್ಕೊಂಡು ಸಮಾಜದಲ್ಲಿ ತಲೆ ಎತ್ತಿ ನಡೆದಂಥ ಕೆಲಸವನ್ನು ತಮ್ಮನ್ನು ತಾವೇ ಮಾಡ್ಕೊಂಡಿದ್ದಾರೆ ಅವರು. ನಾವು ಸ್ಟೇಷನ್ಗೆ ಬಂದಿದ್ದ ಉದ್ದೇಶ ಏನಂದರೆ ಹಿಂದಿನ ಸಲ ಆಗಿತ್ತಲ್ಲ ಅದರಲ್ಲಿ 5-6 ಜನ, ಇನ್ನೂ 5-6 ಜನ ಇದ್ದಾರೆ, ಅವರು 5-6 ಜನರನ್ನ ಬಂಧಿಸಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ. ಅವ್ರನ್ನ ಬಂಧನ ಮಾಡಬೇಕು ಅಂತಲೇ ನಾವಿಲ್ಲಿ ಒತ್ತಾಯ ಮಾಡ್ಲಿಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಶ್ರೀಮತಿ ಗೌರಮ್ಮ ಬಲೋಗಿ ಅಂತ, ಧಾರವಾಡ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ. ಎಲ್ಲ BJPಯ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರು ಬಂದು ನೀವು FIR ತೊಗೊಳ್ಬೇಕಂತೇಳಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರಿಗೆ ಇವತ್ತು FIR ಹಾಕಲಿಕ್ಕೆ ಒಂದು ಒತ್ತಡ ಮಾಡುವಂಥದ್ದು, ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಮಾಡುವಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಆ ಹಿನ್ನೆಲೆ ನೋಡಿದಾಗ ಪೊಲೀಸ್ ಇಲಾಖೆ ಸಾಕಷ್ಟು ಜನ
ಅಲ್ಲಿ ಆ ಎಮ್ಮ ಯಾರು ಆ ಎಮ್ಮಗೆ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಆ ಹೆಣ್ಮಗಳೇನು ಅವಾಗ ಅವರೇ ಪೊಲೀಸರ ಮ್ಯಾಗೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವಾಗ ಸಹಜವಾಗಿ ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಿ ತೊಗೊಂಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅಂತರ ಬೆನ್ನಿಗೆ ನಿಂತಂಥ ಇವತ್ತು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರಿಗೆ ನಾವು ಇವತ್ತು ಹೇಳಿಕ್ಕೆ ಬಂದಿದ್ದೀವಿ ಪೊಲೀಸ್ ಸ್ಟೇಷನ್ದಲ್ಲಿ. ಇಂಥ ಒತ್ತಡಕ್ಕೆ ನೀವು ಮಣೆ ಹಾಕಲೇದೆ, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಇವತ್ತು ಎಲ್ಲೇ ಒಂದು ಕಡೆ ಒತ್ತಡ ಬಂದ ತಕ್ಷಣ ನೀವು ಇನ್ನೊಬ್ಬರಿಗೆ ಎಫ್ ಐ ಆರ್ ಮಾಡುವಂಥ ಕೆಲಸ ಮಾಡ್ತಾಯಿದ್ರಿ. ದಯವಿಟ್ಟು ಈ ರೀತಿ ಮಾಡುವಂಥದ್ದು ಕೆಲಸ ಅಲ್ಲ. ಅದರಲ್ಲಿ ಎಷ್ಟು ಮಂದಿ ಪಾಲ್ಗೊಂಡಿದ್ದಾರಲ್ಲ ಅದು ಸಂಪೂರ್ಣವಾದಂಥ ತನಿಖೆಯನ್ನು ಆಗೋವಂಥ ಕೆಲಸವನ್ನು ಆಗಬೇಕಂತೇಳಿ ನಮ್ಮ ಒತ್ತಡ ಇದೆ. ಇವತ್ತು ಪೊಲೀಸ್ ಠಾಣೆಯಲ್ಲಿ DCP ಸಾಹೇಬ್ರ ಮುಖಾಂತರ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ, ಇವತ್ತು ಕೊಟ್ಟಿದ್ದೀವಿ. ಇವತ್ತು 100% ಅದು ಯಾರು ತಪ್ಪಿಸ್ತಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಆಗಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಅದೇ ರೀ ಅದ್ರ ಮ್ಯಾಗ ಏನು ನಾವು ಕಾರ್ಪೊರೇಷನ್ ಕಮಿಷನರ್ ಮನೆ ಕೊಟ್ಟಿದ್ವಿ, ಆ BLO ಏನು BJP ಕಾರ್ಯಕರ್ತರು ಕರ್ಕೊಂಡ್ಬಂದು ಮನೆಗೆ ಹೋಗಿ ವೀಕ್ಷಣೆ ಮಾಡುವಂಥದ್ದು ಮಾಡಾಕ್ತಿದ್ರೆ ನಾವು ಹೋಗಿ ಹೇಳಿದ್ವಿ ಕಮಿಷನರ್ ಇರ್ತಾರೆ, ಕಾರ್ಪೊರೇಷನ್ ಕಮಿಷನರ್ ಇರ್ತಾರೆ. ಇಲ್ಲ ಸರ್ ಮತ್ತು ಈ ರೀತಿ ಅವ್ರು BJP ಕಾರ್ಯಕರ್ತರು ಕರ್ಕೊಂಡು ಮಾಡತ್ತಾರೆ ಅಂದಮೇಲೆ ಆಯ್ತು ಬಿಡ್ರಿ ಅವ್ರಿಗೆ ನಾನು ಹೇಳ್ತೀನಿ ಅಂತೇಳಿ ನಮ್ಮ ಮುಂದೆ ಕರೆಸಿ ಅವ್ರಿಗೆ ಟೈಟ್ ಮಾಡಿ ಹೇಳಿದ್ದಾರೆ. ಇನ್ಮ್ಯಾಗ ನೀವು ಏನು ಮಾಡಿದ್ರೆ ನಿಮ್ಮ ಆಫೀಸರ್ಸ್ ನೀವು ಎಲ್ಲ ಕೂಡಿ ಹೋಗಿ ಕುಂತು ಮಾಡೋದು ಅಂಥದ್ದಾಗಲಿ ಯಾರು ಪಾರ್ಟಿ BLಗಳು ಇರ್ತಾರಲ್ಲ ಅವ್ರು ಕರ್ಕೊಂಡು ಮಾಡುವಂಥದ್ದು ನೀವು ಮಾಡಿರಿ ಅಂತ ಹೇಳಿದ್ದಾರೆ. ಮತ್ತು ಅದು ಮುಗಿದು ಹೋಗಿದ್ದು ಅಧ್ಯಾಯ ಅದು. ಮತ್ತು ಈ ರೀತಿ ಒಂದು ಬೆಳವಣಿಗೆ ಮಾಡುವಂಥದ್ದು, ಈ ರೀತಿ ಒಂದು ದುಷ್ಟದ ರಾಜಕಾರಣ ಮಾಡುವಂಥ ಕೆಲಸ ಆಗ್ತಾಯಿದೆ. ಭಾಳ ಸ್ಪಷ್ಟವಾಗಿ ಕಾಣ್ತೈತಿ. ಇದು ಭಾರತೀಯ ಜನತಾ ಪಕ್ಷದ ಪಿತೂರಿ ಅಂತ ಹೇಳಿ. ಹೌದಾ? ಈಗ BLO ತನ್ನ ಕೆಲಸ ಮಾಡ್ತಿರ್ತಾನೆ. ಸೊ BLO ತನ್ನ ಕೆಲಸ ಮಾಡ್ಬೇಕಾದ್ರೆ ಇವರು ಹಿಂದಿಂದ ಯಾಕೆ ಹೋಗಬೇಕು ಅಂದು. ಮತ್ತು ನೀವು ಟಾರ್ಗೆಟೆಡ್ಲಿ ಯಾಕೆ ಹೋಗಬೇಕು? ನೀವು BLO ಕೆಲಸ, ನೀವಂದ್ರೂ BLO ಅಲ್ಲ, ನೀವು BLAನೂ ಅಲ್ಲ. ಓಕೆ, ಅವ್ರ ಜೊತೆ ಹೋಗಿ ಅಲ್ಲೆಲ್ಲ ಜನಕ್ಕೆ ಡೆಫಿನೆಟ್ಲಿ ಡೌಟ್ ಬರ್ತೈತಿ. ಈಗ ಬಡವ್ರು ಇರ್ತಾರೆ, ಅವ್ರು ಹೆದರ್ತಾರೆ BJPಗೆ ನೋಡಿ. ನೀವು BJP ಶಲ್ಯ ಹಾಕ್ಕೊಂಡು ಅವ್ರ ಹಿಂದಿಂದ ಹೋಗಿ ನೀವು BJP ಪ್ರಚಾರ ಮಾಡ್ದಂಗೆ ಮಾಡ್ತೀರಿ ಅಂದರೆ ಯಾರಿಗೆ ಸಿಟ್ಟು ಬರೋಂಗಿಲ್ಲ, ಯಾರಿಗಾದರೂ ಸಿಟ್ಟು ಬಂದ ಬರ್ತೈತಿ. ಒಂದನೇದು. ಎರಡನೇದು, ಇಡೀ ಹಿಂದೂಸ್ತಾನದಾಗ SIR ಮ್ಯಾಗ ಒಂದು ದೊಡ್ಡ ಕ್ವಶನ್ ಐತಿ. ಇಲ್ಲಿ BLO ಯಾಕೆ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ತೊಗೊಂಡು ಹೋಗಬೇಕು? ತೊಗೊಂಡು ಹೋದ್ರೆ ಎಲ್ಲ ಎರಡು ಪಾರ್ಟಿ ತೊಗೊಂಡು ಹೋಗ್ಬೇಕಾಗಿತ್ತು. ನಮ್ಮ ಕಡೆನೂ ಒಂದು BLOಕ್ಕೂ ನಾವು ಕೊಟ್ಟೇವಿ, ಅವ್ರ ಕಡೆನೂ ಒಂದು BLA ಅದಾರ. ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಅವರೆಲ್ಲ ಪೊಲಿಟಿಕಲ್ ಪಾರ್ಟಿ BLA ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಪೊಲಿಟಿಕಲ್ ಪಾರ್ಟಿ BLA ಮತ್ತು ಫಾಲೋವರ್ಸ್ ಯಾಕೆ ಒಯ್ಯಬೇಕು? ಅದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಮತ್ತು ಇಲೆಕ್ಷನ್ ಕಮಿಷನರು ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಕಾಗ್ನಿಜೆನ್ಸ್ ತೊಗೋಬೇಕು. ಇದು ನೋಡಿ, ಸರ್ಕಾರಕ್ಕೆ ಎಷ್ಟು ಅವಮಾನ, ಪೊಲೀಸಿಗೆ ಎಷ್ಟು ಅವಮಾನ. ಅಂದರೆ ನಿಮ್ಮ ಕಾರ್ಯಕರ್ತರು ಎಷ್ಟು ಎಕ್ಸ್ಪರ್ಟ್ ಅದಾರ. ಈ ವಿಡಿಯೋ ಏನಾದರೂ ಬಿಚ್ಚಿರಲಿಲ್ಲ ಅಂದ್ರೆ ಪೊಲೀಸರ ಮೇಲೂ ಎಂಥ ದೊಡ್ಡ ಒಂದು ಕಳಂಕ ಬರ್ತಿತ್ತು, ಸರ್ಕಾರದ ಮೇಲೆ ಎಂಥ ಒಂದು ಕಳಂಕ ಬರ್ತಿತ್ತು. ಸರ್ಕಾರದ ಕೈಗೊಂಬೆಯಾಗಿ ಪೊಲೀಸರು ಹೆಣ್ಮಕ್ಳು ಬರೀ ಒತ್ತಲ ಮಾಡಾಕತ್ತಾರ ಅಂಥೇಳಿ ಎಲ್ಲ ಮಾತಾಕಿತ್ತಲ್ಲ. ಈಗ ಆ ವಿಡಿಯೋ ಬರದೇ ಹೋಗಿದ್ರೆ ನೀವು ಲೆಕ್ಕ ಹಾಕಿರಲ್ಲ. ಏನು ಮಾಡಿರೋರು BJP ಅವರು, ಎಷ್ಟು ಮಿಸ್ಗೈಡ್ ಮಾಡಿರೋರು. ಯಾವ ಲೆವೆಲ್ ರಾಜಕಾರಣ ಮಾಡಾಕ್ತೀರಿ? ದೇವ್ರನ್ನೂ ಬಿಟ್ಟಿಲ್ಲ, ಇದ್ರನ್ನೂ ಬಿಟ್ಟಿಲ್ಲ, ಜಾತಿ ಬಿಟ್ಟಿಲ್ಲ, ಧರ್ಮ ಬಿಟ್ಟಿಲ್ಲ, ಪಂಥ ಬಿಟ್ಟಿಲ್ಲ. ಈಗ ಇದನ್ನು ಇಷ್ಟು ಕೆಳಮಟ್ಟಕ್ಕೆ ನಿಮ್ಗೆ ಹಪಾಹಪಿನ. ನಾನು ಅದನ್ನು ಪೊಲೀಸಿಗೆ ಹೇಳ್ತೀವಿ, ಮೋಟವಾಗಿ ಅವ್ರ ಮ್ಯಾಗೆ ತೊಗೋಬೇಕಾಗೈತಲ್ಲ ನೀವು. ಆ ಅಮ್ಮ ನಿಮ್ಮ ಮೇಲೆ ನಮ್ಮ ಕಾಂಗ್ರೆಸ್ಗೆ ಬೈಲಿಲ್ಲ ಆ ಅಮ್ಮ, ಬರೀ ಬದಲು ಪೊಲೀಸ್ ಮಾಡ್ಯಾರ ಅಂತ. ನೀವು ಯಾರೋ ಒಬ್ಬರನ್ನ ಸರಿ ಅಲ್ಲ. ದಿಸ್ ಈಸ್ ನಾಟ್ ಗುಡ್ ಫಾರ್ ದಿ ಪಾಲಿಟಿಕ್ಸ್, ಮತ್ತು ಹೆಲ್ದಿ ಪಾಲಿಟಿಕ್ಸು ಅಲ್ಲ. ಸುಮ್ಮನೆ ಯಾರಾದರೂ ನಿಮ್ಮ ಹತ್ರ ಬಂದಾರ ಅಂಥೇಳಿ ನೀವು ಮೀಡಿಯಾಗೆ ಬಂದು ಬೈಟ್ ಕೊಟ್ಟು ಪೊಲೀಸ್ ಹಂಗೆ ಮಾಡ್ಯಾರ, ಕಾಂಗ್ರೆಸ್ನವ್ರು ಕುಂಭ ಕೊಟ್ಟಾಕತ್ತಾರ ಅಂದ್ರೆ ಅದು ಭಾಳ ಕೆಟ್ಟ ಕೆಲಸ ಇದೆ ಸರ್. ಎಲ್ಲಾದರೂ ಒಂದು ಸ್ಟಾಪ್ ಮಾಡಿರಿ, BJP ಅವ್ರು ಎಲ್ಲಾದರೂ ಒಂದು ಸ್ಟಾಪ್ ಮಾಡಿರಿ. ದೇವ್ರನ್ನ ತೊಗೊಂಡ್ರಿ, ಅಲ್ಲಾರು ಸ್ಟಾಪ್ ಮಾಡಿರಿ. ಈಗ ಇಲ್ಲಿ ಮಟ್ಟ ಬಂದ್ರಿ ಅಂದ್ರೆ ಇದು ಕರೆ ನಾಚಿಕೆ ಇಡುವಂಥ ಸಂಬಂಧ. ರಾಜಕಾರಣದಲ್ಲಿ ದೊಡ್ಡ ದುರ್ದೈವ ಸಂಗತಿ ಅಂದ್ರೆ 12 ವರ್ಷ ರೂಲಿಂಗ್ನಲ್ಲಿ ಇದ್ಕೊಂಡು ಇಷ್ಟು ಹೆದರಿಕೆ ಐತೆ ಅಂದ್ರೆ ನಾವು ಅವ್ರಿಗೆ ಏನು ಹೇಳ್ಬೇಕು ಸಾಹೇಬ್? ಇಟ್ ವಾಸ್ ರಿಯಲಿ ಸರ್ಪ್ರೈಸ್ ಟು ಎವ್ರಿ ಒನ್ ಆ್ಯಂಡ್ ದಿಸ್ ಶುಡ್ ನಾಟ್ ಹ್ಯಾಪನ್. ಅವರು ನಮ್ಮ ಕಾರ್ಯಕರ್ತರಿಗೆ ಒಬ್ಬರು ಹೊಡೆದಾರ, ಹಾಸ್ಪಿಟಲೈಸ್ ಇದಾರ. ಅವರು ಪ್ರೈವೇಟ್ ಪಾರ್ಟಿ ಹೊಡೆದಾರ, ರಕ್ತ ಬಂದದ, ಡ್ಯಾಮೇಜ್ ಆಗಾಗತ್ತದೆ. ಅವ್ರ ಮ್ಯಾಗೆ ಒಬ್ಬರನ್ನ ಅರೆಸ್ಟ್ ಮಾಡಿರಿ, ಉಳಿದವ್ರನ್ನ ಅರೆಸ್ಟ್ ಮಾಡಿರಿ. ಮತ್ತು ನಿಮ್ಗೆ ಯಾರು ಮಿಸ್ಗೈಡ್ ಮಾಡ್ತಾರೆ ಅವ್ರ ಮ್ಯಾಗೆ ಮೋಟೋ ಕೇಸ್ ಮಾಡ್ಕೊಂಡು ಅವ್ರ ಮ್ಯಾಗೂ FIR ಮಾಡ್ಬೇಕಂತ ಮಾಡಿ. ನಾವು ಒತ್ತಡ ಹಾಕಾಕತ್ತಿಲ್ಲ ಸರ್. ನಮ್ಮ ಕಾಂಗ್ರೆಸ್ ಬೈದಿಲ್ಲ, ಪೊಲೀಸ್ಗೆ ಬೈದಾರ ಅವರು. ನಾವು ಯಾಕೆ ಒತ್ತಡ ಹಾಕೋಣ ಅವ್ರ ಮ್ಯಾಗೆ? ನಾವು ಒತ್ತಡ ಹಾಕ್ತಾ ಇಲ್ಲ. ನಿನ್ನೆ ಏನು BJP ಪಕ್ಷದವರು ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಾರೆ, ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಅದು ಪೂಜ್ಯ ಮಹಾಪೌರು ಹಾಗೂ ಉಪಮಹಾಪೌರು ಅವ್ರ ಹತ್ರ ಗೌರವ ಐತಿ. ನೀವು ಪ್ರಥಮ ಪ್ರಜೆ ಪೂಜ್ಯ ಮಹಾಪೌರು ಇಷ್ಟೊಂದು ದುರ್ವರ್ತನೆ, ಗುಂಡಾಗಿರಿ, ಒಂದು ಠಾಣೆಗೆ ಜವಾಬ್ದಾರಿ ಇರ್ತಂಥ ಠಾಣಾಧಿಕಾರಿಗಳಿಗೆ ನೀವು ಮುತ್ತಿಗೆ ಹಾಕ್ತೀರಿ, ಅವ್ಯಾಚ ಶಬ್ದದಿಂದ ಮಾತಾಡ್ತೀರಿ. ಇಷ್ಟೊಂದು ಸಮಯ ಹಾಳು ಮಾಡಿ ಅವರು ಬಂದೋಬಸ್ತ್ ಕೆಲಸ ಇರ್ತಾವೆ, ಮತ್ತೊಂದು ಇರ್ತಾವೆ, ಕಾನೂನು ಸುವ್ಯವಸ್ಥೆ ಕಾಯುವಂಥ ಕೆಲಸ ಇರ್ತಾವೆ. ಅವೆಲ್ಲ ತಮ್ಮಿಂದ ತೊಂದರೆ ಆಗಿ ಇಷ್ಟೊಂದು ಅವ್ಯಾಚ ಶಬ್ದದಿಂದ ಬೇಜವಾಬ್ದಾರಿ ದುರ್ವರ್ತನೆ. ಮತ್ತು ನಾವು ಶಿಸ್ತಿನ ಪಕ್ಷದವರು ಅಂತ ಹೇಳ್ತೀರಿ. ಪೂಜ್ಯ ಮಹಾಪೌರು ನಮ್ಮ ಹಿರಿಯ ಸಹೋದರಿ ಅಕ್ಕ ಉಪಮಹಾಪೌರು
ತಮಗೆ ಸಾಕಷ್ಟು ಜವಾಬ್ದಾರಿ ಕೆಲಸ ಇರ್ತಾವೆ, ಅಭಿವೃದ್ಧಿ ಕೆಲಸ ಇರ್ತಾವೆ. ಅದನ್ನ ಬಿಟ್ಟು ತಾವು ಚುಲ್ಲಕ ರಾಜಕೀಯ ಮಾಡತ್ತೀರಿ. ತಮಗೆ ಗೊತ್ತಿದೆ ಯಾವ ಮಹಿಳೆ ಏನು ಮಾಡ್ಯಾಳ, ಅಕ್ಕಿ ಹಿನ್ನೆಲೆ ತಮಗೆ ಗೊತ್ತೈತಿ. ಆದರೂ ಕೂಡ ಆ ಮಹಿಳೆ ಬಗ್ಗೆ ತಾವು ಇಷ್ಟೊಂದು ದುರ್ವರ್ತನೆ ಮಾಡಿದಿರಿ, ಅದನ್ನು ರಾಜಕೀಯಗೊಳಿಸುವಂಥ ಕೆಲಸ ಮಾಡಿದಿರಿ. ನಿಮ್ಮ ಕಡೆ ತಪ್ಪಿಟ್ಕೊಂಡು ಇದು ಅತ್ಯಂತ ಬೇಜವಾಬ್ದಾರಿ ಗುಂಡಾಗಿರಿ ವರ್ತನೆ BJP ಬಿಡಬೇಕು. ಪೂಜ್ಯ ಮಹಾಪೌರು ತಮಗೆ ಭಾಳ ಕೆಲಸ ಕಾರ್ಯಗಳಿದಾವೆ. ದಯಮಾಡಿ ಅಕ್ಕ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಈ ಗುಂಡಾಗಿರಿ ಬಿಡ್ರಿ. ನಾವು ಇವತ್ತು ಸ್ಟೇಷನ್ಗೆ ಬಂದು ಏನು ವಿನಂತಿ ಮಾಡ್ಕೋತೀವಿ ಠಾಣಾಧಿಕಾರಿಗಳಿಗೆ, ಯಾರು ಬೇಜವಾಬ್ದಾರಿ ಗುಂಡಾ ವರ್ತನೆ ಮಾಡ್ಯಾರ ಆ ಸುಜಾತ ಆದಿಯಾಗಿ ಇನ್ನೂ 5-6 ಜನ ಅವ್ರನ್ನು ಕೂಡ ಬಂಧಿಸ್ಬೇಕು. ಜೊತೆಗೆ ಯಾರು ಇಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಗುಂಡಾಗಿ ವರ್ತನೆ ಮಾಡ್ಯಾರ ಅವ್ರ ಮೇಲೆ ಕೂಡ ತಾವು ಉಗ್ರವಂತ ಕ್ರಮ ತೊಗೋಬೇಕು, ಕಾನೂನು ಕ್ರಮ ತೊಗೋಬೇಕು ಅಂತ ಆಗ್ರಹಪಡಿಸ್ತೇವೆ.